2.6 ಐತೆ, 10 ಬೇಕಾಗುತ್ತೆ. ಪಾಯಿಂಟ್ ನೋಡೋಣ. ನೋಡಿ ನಾನು ಆಫ್ ಈ ಕಡೆ ಸೈಟ್ ಎಷ್ಟು ದೂರ ಐತೆ ಮನೆ? ಈ ಕಡೆ ಈಸ್ಟ್ಗೆ ಇದು 30 ಇದು 40. ಮಾಡ್ತಾ ಇದ್ರಾ? ಪಾಸ್ ಮಾಡಿ ಸಾಕು. ಇದೆ ಬುಕ್ ಇದೆ. ಹಿಡ್ದು ಇದು ಏನಿದ್ರೆ ನಮ್ಮ ಪ್ರಕಾರ ಒಂದು ಇದು ಅನ್ನದಾನ ಮಾಡ್ತಾರೆ, ಸರಿನಾ? ಹಾಗಾಗಿ ಯಾವುದೋ ಒಂದು ಬಂದು ಒಳ್ಳೇದಾಗಲಿ ಅಂತ ಯೂಸ್ ಮಾಡ್ತಾರೆ, ಅದಕ್ಕೋಸ್ಕರ. ಎಸ್, ಮಾಡಿದ್ರಾ? ಆಮೇಲೆ ಒಪ್ಪೋದು ಲಿಂಕನ್ ತಂದು ನವೋದಯ ಕರೀತಾರೆ. ಪಾಸ್ ಮಾಡಿ. ಓಂ ಗಣಪತಿಯೇ ಕೊಟ್ಟು, ಓಂ ಗಣಪತಿಯೇ ಕೊಟ್ಟು, ಓಂ ಗಣಪತಿಯೇ ಕೊಟ್ಟು, ಓಂ ಬ್ರಹ್ಮದೇವ 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 ಕೊಟ್ಟು.
ಇದು ಶುಗರ್ ಅಂತ ಬನ್ನಿ. ಆಮೇಲೆ ಬಂದು ಮನೆ ಒಳಗಡೆ ಇಲ್ಲ, ದೂರ ಇದೆ. ಆಮೇಲೆ ಇದನ್ನು ಮಾಡಿಬಿಟ್ಟು ಯಾವುದೋ ಇದನ್ನಲ್ಲಿ ಹಾಕ್ಬೇಡಿ, ಡ್ರೈನೇಜನ್ನು ಹೋಗೋದಿಲ್ಲ, ಇಲ್ಲ ಅಂದ್ರೆ ಮರದ ಮೇಲೆ ಹಾಕ್ಬೇಡಿ, ಮರದಲ್ಲಿ ಶುಗರ್ ಹಾಕ್ತೀನಿ ಸರ್. ವಿಡಿಯೋ ಬನ್ನಿ ಸರ್. ಶುಗರ್ ಹಾಕಿ ಬನ್ನಿ. ಇಷ್ಟು ಪಾಡ್ರ್ ಹೇಳಿದ್ದಾರೆ. ಒಳಗಡೆ ನೋಡ್ಬೋದು. ಆಮೇಲೆ ಎಲ್ಲ ತೆಗಿಬಿಡಿ ಸರಿನಾ. ಇದೇ ಬೇರೆ ಜಾಗ ಆದ್ರೆ ಹಂಗೆ ಬಿಟ್ಬಿಡ್ತೀವಿ ಸರಿನಾ. ರೋಡ್ ಅವ್ರು ಬೇಜಾರಾಗುತ್ತೆ. ಶುಗರ್ ಟೈಮ್ ಬಂದು 6:15 ಆಗ್ತದೆ. ನಮ್ಮದು ಟೈಮಿಂಗ್ ಬಂದು ಯಾವಾಗಲೂ ಬ್ರಹ್ಮ ಮುಹೂರ್ತ ಟೈಮ್ನಲ್ಲಿ ಪೂಜೆ ಮಾಡಿಬಿಟ್ಟು 6 ಗಂಟೆದು 9 ಗಂಟೆ ಒಳಗಡೆ ಪಾಯಿಂಟ್ ಚೆಕ್ ಮಾಡ್ತೀವಿ. ತೆಂಗಿನಕಾಯಿ 10% 150 ಟ್ರಾನ್ಸ್ಫರ್ ಕ್ಯಾಶ್ ಕೊಡ್ತಾರೆ. ಫೋನ್ ಪೇ ಇಲ್ಲ ಅಂದಿದ್ರಲ್ಲ ಅವ್ರು ನಮ್ಮ ಮಾವ ಪಾಸ್ ಮಾಡಿ. ಅದೇ ಥರ ಆನ್ ಮಾಡಿ. ಅದೇ ಥರ ನಮ್ಮ ಹತ್ರ ಗಾಡಿ ಇದೆ, ನಮ್ಮ ರೇಟ್ ಒಂದು 10 ರೂಪಾಯಿ ಜಾಸ್ತಿ ಇರುತ್ತೆ, ನಾವು ಡ್ರಿಲ್ ಮಾಡಿಕೊಡ್ತೀವಿ. ಇಲ್ಲ ಬೇರೆಯವ್ರ ಹತ್ರ ಡ್ರಿಲ್ ಮಾಡ್ಕೊಂಡು ನಮ್ಗೆ ಏನು ಅಬ್ಜೆಕ್ಷನ್ ಇಲ್ಲ, ಮಾಡ್ಕೊಳ್ಬೋದು. ಸ್ಟಾರ್ಟಿಂಗಿಂದ ಎಂಡು ಮಾತ್ರ ನನಗೆ ಎವ್ರಿ 1 ಅವರ್ಗೆ 2 ಮಿನಿಟ್ಸ್ ವಿಡಿಯೋ ಕಳಿಸ್ಬೇಕು. ಗಾಡಿ ಬರುತ್ತೆ, ತಿರ್ಗಾ 3 ನಿಮಿಷ ಕಳಿಸ್ಬಿಟ್ರೆ ನೀರು ಏನು ತೊಂದರೆ ಇಲ್ಲ. ನಾನು ಅದು ಯೂಟ್ಯೂಬಲ್ಲಿ ಹಾಕ್ತೀವಿ. ಅದು ನನಗೆಂತ ಒಂದು 37,000 ಜನ ಇದ್ದಾರೆ, ಅದರಲ್ಲಿ 3 ಜನ ಪ್ರೇಯರ್ ಮಾಡಿದ್ರು ನೀರು ಬಂದ್ಬಿಡುತ್ತೆ. ನಾವೇ ಮಾಡಿದ್ರು ಅಲ್ಲ ಬಿಡು ನಾನು ಅಪ್ಲೋಡ್ ಮಾಡ್ತೀನಿ ಸರ್. ಈಗ ಬಂದು ನೀವು ಪ್ರಾರ್ಥನೆ ಮಾಡಿ ಕೊಡಬೇಕು. ಏನಂದ್ರೆ ಆಲ್ರೆಡಿ ನನಗೆ ಒಂದು ಬೋರ್ ಐತೆ, ನೀರು ಬರ್ತಾ ಇದೆ, ಸಾಕ್ತಾ ಇಲ್ಲ, ಇನ್ನೊಂದು ಬೋರ್ನಲ್ಲಿ ನೀರು ಬರಬೇಕು ಅಂತ ಫಸ್ಟ್ ನಿಮ್ ಇಬ್ಬರು ತಾಯಿ ತಂದೆಯವರು ಸರಿನಾ, ಆಮೇಲೆ ನಿಮ್ ಕುಲದೈವರು, ಆಮೇಲೆ ನಿಮ್ ಇಷ್ಟ ದೇವರು, 3 ಜನ ಪ್ರೇಯರ್ ಮಾಡಬೇಕು. ಇದು ಪ್ರೇಯರ್ ಮಾಡೋ ಟೈಮಲ್ಲಿ ಫೋನ್ ಕಾಲ್ ಗೀನ್ ಕಾಲು ಏನಾದರೂ ಸರಿ ನೋಡಂಗಿಲ್ಲ, ಒಂದೇ ಮೈಂಡಲ್ಲಿ ಪ್ರೇಯರ್ ಮಾಡಿ ಕೊಡಬೇಕು.
ಕರೆಕ್ಟಾಗಿ ಪ್ರೇಯರ್ ಮಾಡಿದ್ರೆ ಅಷ್ಟು ಕರೆಕ್ಟಾಗಿ ಕೊಡು. ನನ್ನ ಹತ್ರ ಏನಲ್ಲ, ನೀವು ನಿಮ್ಮ ಪ್ರೇಯರ್ನಲ್ಲಿ ನಾನು ಕೆಲಸ ಆಗಿದೆ ಅಷ್ಟೇ. ಒಂದೇ ಮೈಂಡ್. ಮ್ಯಾಪ್ ದೌಸಿ ಅಂತ ಯಾರು ನಂಬಲ್ಲ, ಬಟ್ ನಾನು ಈ ಥರನೇ ಫಾಲೋ ಮಾಡ್ತಾ ಇದ್ವಿ. ಈಗ ಒಂದು ಪೂಜೆ ಮಾಡಿದ್ವಿ, ಪೂಜೆ ಮಾಡಿಬಿಟ್ಟು ಲೆಮನ್ನಲ್ಲಿ ಲಾಕ್ ಮಾಡಿದ್ವಿ, ಡ್ರಾ ಮಾಡಿಬಿಟ್ಟು ಈ ಥರ ಲೈನ್ ಡ್ರಾ ಮಾಡಿಬಿಟ್ಟಿದ್ವಿ. ಇದು ಎಕ್ಸ್ಟ್ರಾ ಜಾಗ, ಅದನ್ನು ಲಾಕ್ ಮಾಡಿಬಿಟ್ಟಿದ್ವಿ. ಈಗ ಇದ್ರ ಹತ್ರ ಕೇಳ್ತೀವಿ, ಇದು ಆನ್ಸರ್ ಮಾಡಿಬಿಡುತ್ತೆ. ಇದರಲ್ಲಿ ಬೋರ್ ಹಾಕೋದು ಬೇಡ ಅಂದರೆ ಇವುಗಳೇ ಸ್ಟಾಪು. ನಾನು 10,000 ರೂಪಾಯಿ ತೊಗೊಂಡಿದ್ದಿಲ್ಲ, 5,000 ರೂಪಾಯಿ ಈಗನೇ ರಿಟರ್ನ್ ಮಾಡಿಬಿಡ್ತೀವಿ. ಇದರಲ್ಲೇ ಗೊತ್ತಾಗ್ಬಿಡುತ್ತೆ. ಇದು ಒಬ್ಬರು ಚೆಕ್ ಮಾಡೋ ಥರ. ಇದು ಎಲ್ಲಿ ಪಾಯಿಂಟ್ ಕೊಡುತ್ತೋ ಅಲ್ಲಿ ಹೋಗ್ಬಿಟ್ಟು ತೆಂಗಿನಕಾಯಿಲಿ ಚೆಕ್ ಮಾಡ್ತೀವಿ. ತೆಂಗಿನಕಾಯಿಲಿ ಚೆಕ್ ಮಾಡಿಬಿಟ್ಟು ಮಿಷಿನಲ್ಲಿ ಕ್ರಾಸ್ ಚೆಕ್ ಮಾಡ್ತೀವಿ. ಇಷ್ಟು ಸಮಾಧಾನ ಆದಮೇಲೆ ನಾವೇ ಬೋರ್ವೆಲ್ ಮಾಡಿಕೊಡ್ತೀವಿ. ನಾವೇ ಬೋರ್ವೆಲ್ ಮಾಡ್ಕೊಡ್ತೀವಿ ಒಪ್ಕೊಂಡ ಮೇಲೆ ಖಂಡಿತ ನೀರು ಇರುತ್ತೆ ಅಂತ ಲೆಕ್ಕ. 90% ಕನ್ಫರ್ಮೇಷನ್ ಹೇಳ್ಬೋದು. 10% ದೇವರ ಮೇಲೆ ಭಾರ ಇಟ್ಟಾಗ ಮಾಡಬೇಕು. ಸರಿನಾ? ನೋಡೋಣ. ಗುಡ್ ಮಾರ್ನಿಂಗ್. ನಾವು ಬಂದಿದ್ದೀವಿ, ಜಾಗ ಮಾರ್ಕ್ ಮಾಡಿದ್ದೀವಿ, ಕ್ವಶನ್ ಕೇಳೋಕ್ಕೆ ನಾವು ರೆಡಿ ಇದ್ದೀವಿ. ಪಾರ್ಟಿ ಹೆಸರು ಯರಣ್ಣ ಸಿ ಅಂತ, ಗೋಪಾಲ್ ರೆಡ್ಡಿ ಲೇಔಟು. ನೀವು ಆನ್ಸರ್ ಮಾರ್ಕ್ ರೆಡಿ ಇದ್ದೀರಾ? ಥ್ಯಾಂಕ್ ಯು. ಇವರ ಹತ್ರ ಆಲ್ರೆಡಿ ಬೋರ್ವೆಲ್ ಐತೆ, ಇನ್ನೊಂದು ಬೋರ್ ಹಾಕ್ಬೇಕಂತ ಇದು ಮಾಡ್ತಾರೆ. ಹಾಕ್ಬೋದಾ ಬೇಡನಾ ಕರೆಕ್ಟಾಗಿ ಹೇಳ್ಬಿಡಿ. ಆಗ್ಬೋದು. ಹಾಕಿದ್ರೆ ಎಷ್ಟು ಇಂಚು ನೀರು ಬರುತ್ತೆ, ಎಲ್ಲೆಲ್ಲಿ ಪಾಯಿಂಟ್ಗಳು ಸಿಕ್ಕತ್ತೆ ಅದನ್ನು ಹೇಳ್ಬಿಡಿ. ಎಷ್ಟು ಇಂಚು ಬರುತ್ತೆ? 4 ಇಂಚು, 3.5, 3 ಇಂಚು, 2.5, 2 ಇಂಚು, 2 ಇಂಚು ಬರುತ್ತಾ? 1.5, 1 ಇಂಚು, ಅರ್ಧ ಇಂಚು, 1 ಇಂಚು, 1.5, 2 ಇಂಚು. ಸರಿ, ಅದು ಎಲ್ಲಿ ಬರುತ್ತಂತ ಸ್ವಲ್ಪ ಹೇಳ್ತೀರಾ? ರೆಡ್ ಕೊಡಿಮ್ಮ. ಬ್ಲೂ ಕೊಡಿ. ಇದು ಇಲ್ಲಿ ಬರುತ್ತೆ, ಬ್ಯಾಕ್ ಸೈಡಿಂದ ಹಾಕಿದ್ವಿ. ಇದನ್ನೇ ಪಾಯಿಂಟ್ ಬರುತ್ತೆ ನೋಡೋಣ. ಯಾವ್ದು ಕೊಡಿ? ನಿಮಗೆ ಇಲ್ಲಿ ಒಂದು ರೆಡ್, ಅದು ರೆಡ್ ಈಗ ಆಫ್ ಆಗಿದೆ. ಬ್ಲೂ ಮಾತ್ರ ತಗೊಳ್ಳಿ. ಇದರಲ್ಲಿ ಎಂಟ್ರಿ ಆಗೋದು. ಫಸ್ಟ್ ಬಂದು ಕೇಸಿಂಗು, ಫಸ್ಟ್ ಸೋರ್ಸು, ಸೆಕೆಂಡ್ ಸೋರ್ಸು, ಥರ್ಡ್ ಸೋರ್ಸು, ಫೋರ್ತ್ ಸೋರ್ಸು ಅಂತ ಹೇಳ್ತೀವಿ. ಅಲ್ಲಿ ಕರ್ಕೊಂಡು ಬರ್ತೀವಿ. ಸರಿನಾ? ಆಮೇಲೆ ಇಲ್ಲಿ ಬೇರೆ ಕೆಲಸ ಐತೆ. ಹೊಸದಾಗಿ ತಗೊಳ್ಳಿ.